ನಿಮಗೆ ಕುವೆಂಪು ಅವರ ಒಂದು ಪರಿಚಯ ಆಗಿದ್ದು ಮತ್ತೆ ಅವರ ಮೇಲೆ ನೀವು ಬಹಳಷ್ಟು ಇವತ್ತಿಗೂ ಅದು ಆ ಪ್ರೀತಿಯನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳಿ ಗುರುಗಳೇ. ಕುವೆಂಪುರವರು ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲಿಂದನೇ ಅವರ ಇದು ಅಭಿಮಾನ ಮೂಡಿಸಿದ್ದವು. ಕನ್ನಡ ಎನೆ ಕುಣಿದು ಆಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕನ್ನಡ ಕನ್ನಡ ಹಾಸವಿಗನ್ನಡ ಅಂತ ಒಂದು ಆ ಕವನದ ಮೂಲಕ ನಾವು ಇದು ಮಾಡೋದು. ಆನಂತರ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಂದಿಗೂ ಕನ್ನಡವಾಗಿರು, ಅಖಂಡ ಕರ್ನಾಟಕ ಅಲ್ತೋ ರಾಜಕೀಯ, ಈ ಥರದ ಕವನಗಳ ಮೂಲಕ ಕುವೆಂಪುರವರು ಕನ್ನಡ ಕುವೆಂಪುರವರಷ್ಟು ಕನ್ನಡದ ವಿಚಾರವಾಗಿ ಕವನಗಳನ್ನ ಬರೆದಿದ್ದಾಗಲಿ ಲೇಖನಗಳನ್ನ ಬರೆದಾಗಲಿ ಬೇರೆ ಯಾರೂ ಇರಲ್ಲ. ಅವರು ಶಿಷ್ಯರಾಗಿ ದೇಜಗೋ ನಾಯಕರು ಅವರು ಭಾಷಣಗಳ ಮೂಲಕ ಲೇಖನಗಳ ಮೂಲಕ ಕನ್ನಡವನ್ನು ಪ್ರಚುರಪಡಿಸಿದ್ದಾರೆ. ಆದರೆ ಕುವೆಂಪುರವರು ವಿಶೇಷವಾಗಿ ಕನ್ನಡದ ಬಗ್ಗೆ ಲೇಖನ ಮತ್ತು ಇದು ಕವನಗಳನ್ನು ಮಾಡ್ಕೊಂಬಂತಿದ್ದಾರೆ. ಈ ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ಒಂದು ಇದರಲ್ಲಿ ಸಭಾಭವನದಲ್ಲಿ ಕನ್ನಡ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ ಅಂಥೇಳಿ ಒಂದು ಸಂಸ್ಥೆ ಚಂದ್ರಶೇಖರ್ ಪಾಟೀಲರು ಅವರ ನೇತೃತ್ವದಲ್ಲಿ ಅವರು ಸಿದ್ಧಲಿಂಗಪಟ್ಟಣ ಶೆಟ್ಟಿ ಇನ್ಯಾರು ಒಂದಷ್ಟು ಜನ ಎಲ್ಲ ಮಾಡಿದರು. ಅದರ ಉದ್ಘಾಟನೆ ಅಲ್ಲಿ ಕುವೆಂಪುರವರೇ ಬಂದು ಮಾಡಿದರು. ಆವಾಗ ನಾವು ಬೆಂಗಳೂರಿನಿಂದ ಒಂದು ಸ್ನೇಹಿತರುಗಳೆಲ್ಲ ಸೇರಿ ಕಲ್ಯಾಣ ಶಿವೋತ್ತಮರಾವ್ ಅವರ ನೇತೃತ್ವದಲ್ಲಿ HR ದಾಸೇಗೌಡ ನೇತೃತ್ವದಲ್ಲಿ ಒಂದು ಬಸ್ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆನಂತರ ಕುವೆಂಪುರವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ಬಸ್ಗೆ KSRTC ಇಂದ ಒಂದು ಬಸ್ನ ಬಾಡಿಗೆಗೆ ಪಡೆದು ಇಲ್ಲಿಂದನೇ ಮೈಕೆಲ್ಲ ಧ್ವನಿವರ್ಧಕ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ಹೋಗಿ ಕುವೆಂಪುರವರ ಉದಯರವಿ ಆವರಣದಲ್ಲಿ ಅವರು ಅವರನ್ನು ಸಂದರ್ಶನ ಮಾಡಿ ಅಲ್ಲಿ ಅವರಿಗೆ ಬುದ್ಧನ ವಿಗ್ರಹ ಕೊಟ್ವಿ. ಯಾಕಂದರೆ ವಿಶ್ವಮಾನವ ಅನ್ನುವಂಥ ಒಂದು ಇದರಲ್ಲಿ ಬುದ್ಧನ ವಿಗ್ರಹವನ್ನು ಸಮರ್ಪಣೆ ಮಾಡಿದ್ವಿ. ಅವರ ಆವರಣದಲ್ಲಿ ಕೂತ್ಕೊಂಡು ನಮ್ಮ ಮೈಕೋ ಚಂದ್ರು ಅಂಥೇಳಿ ಒಬ್ಬರು ಅವರ ಒಂದು ನಾಟಕ ತಂಡ ಇತ್ತು. ಅವರು ಜಲಗಾರ ನಾಟಕವನ್ನು ಉದಯರವಿ ಆವರಣದಲ್ಲಿ ಜಲಗಾರ ನಾಟಕವನ್ನು ಆಡಿದ್ರು. ಕುವೆಂಪುರವರು ಇಡೀ ನಾಟಕವನ್ನು ಕುಳಿತುಕೊಂಡು ನೋಡಿದರು ಆ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಕುವೆಂಪುರವರ ಒಂದು ಇದನ್ನು ನಾವು ಕನ್ನಡ ಸಂಘರ್ಷ ಸಮಿತಿ ಆನಂತರ ನಾವು ಪ್ರತಿ ವರ್ಷ ಈ ಡಿಸೆಂಬರ್ 29 ಮಾಲಾರ್ಪಣೆ ಮಾಡೋದ್ರದ್ದು ಅಲ್ಲದೆ ಜನವರಿ ತಿಂಗಳಲ್ಲಿ ಕುವೆಂಪು ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಕನ್ನಡ ಸಂಘರ್ಷ ಸಮಿತಿ ಮಾಡ್ಕೊಂಬರ್ತಾಯಿದೆ. ಈಗ ಸಭಾಭವನದ ಒಂದು ವೆಚ್ಚ ಅದೆಲ್ಲ ನೋಡಿಕೊಂಡು ಬೇಂದ್ರೆಯವ್ರದ್ದು ಸೇರಿಸಿ ನಾವು ಬೇಂದ್ರೆಯವರು ನಾನಿದ್ದಾಗ ಪ್ರತ್ಯೇಕವಾಗಿ ಮಾಡ್ತಾಯಿದ್ವಿ. ಅವರ ಕವನ ಸ್ಪರ್ಧೆ ಏರ್ಪಡಿಸುವಂಥದ್ದು ಇದರ ಮೂಲಕ. ಹಾಗೆ ಗೋವಿಂದ ಪೈ ಅವರವರ ಇದನ್ನು ಕೂಡ ನಾವು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಕೂಡ ನಾವು ಕನ್ನಡ ಸಂಘರ್ಷ ಸಮಿತಿ ಮಾಡ್ತಾಯಿದ್ದೀವಿ. ಮಹಿಳೆಯರಲ್ಲಿ ನಾವು ಅನುಪಮಾ ನಿರಂಜನ್ ಅವರು ಭಾಳ ಹೆಚ್ಚಿನ ಕನ್ನಡ ಇದಕ್ಕೆ ಲೇಖಕಿಯಾಗಿ ಮತ್ತು ಪ್ರಗತಿಪರ ಚಿಂತಕರಾಗಿ ಮಾಡಿದವರು. ಹಾಗಾಗಿ ಅನುಪಮಾ ನಿರಂಜನ್ ಅವರು ಹುಟ್ಟುಹಬ್ಬವನ್ನು ಮೇ ತಿಂಗಳ 17ನೇ ತಾರೀಕು ಮಾಡ್ತಾಯಿದ್ವಿ. ಈಗ ದಿನ ವ್ಯತ್ಯಾಸ ಆಗುತ್ತೆ, ಆದರೆ ನಮ್ಮ ಸಂಘರ್ಷ ಸಮಿತಿ ಅದನ್ನು ಮುಂದುವರ್ಸ್ಕೊಂಬರ್ತಾಯಿದೆ. ಕನ್ನಡ ಸಂಘರ್ಷ ಸಮಿತಿಯ ಒಂದು ಮುಂದಿನ ಒಂದು ಏನು ಅಂದರೆ ಈ ಒಂದು ಕನ್ನಡಕ್ಕೆ ಒಂದು ಇವಾಗ ಒಂದು ರೀತಿ ಬೇರೆ ಭಾಷೆಗಳ ಒಂದು ಒತ್ತಡನೇ ಜಾಸ್ತಿ ಇದೆ ನಮ್ಮ ರಾಜ್ಯದ ಭಾಷೆಯ ಮೇಲೆ. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡಿಗರಿಗೆ ನೀವು ಕೊಡೋ ಎಚ್ಚರಿಕೆ ಏನು? ಯಾವುದೇ ಕಾರಣಕ್ಕೂ ಕನ್ನಡದ ಮೇಲೆ ಬೇರೆ ಯಾವುದೇ ಭಾಷೆ ದಬ್ಬಾಳಿಕೆ ಮಾಡುವಂಥದ್ದು ಅದನ್ನು ನಾವು ಇಲ್ಲಿ ಸಹಿಸಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಇದು ಆಡಳಿತ ಭಾಷೆ. ಅದನ್ನು ಆಡಳಿತ ಭಾಷೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ. ಮತ್ತು ಸರ್ಕಾರದ ಎಲ್ಲ ವ್ಯವಹಾರಗಳು ಕನ್ನಡದಲ್ಲೇ ನಡೆಯಬೇಕು. ಮತ್ತು ಕನ್ನಡಿಗರು ಎಲ್ಲ ಕನ್ನಡ ಪರ ಸಂಘಟನೆಗಳು ಬರೀ ರಾಜ್ಯೋತ್ಸವ ಮಾಡಿಕೊಂಡಿರೋದಂತ ಅಲ್ಲ, ಕನ್ನಡಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡದ ಹಿತಾಸಕ್ತಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಹೋರಾಟಗಳನ್ನ ಮಾಡಬೇಕು. ಮತ್ತು ಇತ್ತೀಚೆಗೆ ಕೆಲವು ಹೋರಾಟದ ಹೆಸರಿನಲ್ಲಿ
ವ್ಯವಹಾರ ಮಾಡುವಂಥದ್ದು ಸಂಘಟನೆಗಳು ಹುಟ್ಕೊಂಡಿದ್ದೇವೆ. ಅಂಥ ಸಂಘಟನೆ ಬೆಳಗಿಗೆ ಕನ್ನಡ ಜನರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಕನ್ನಡ ನಿಜವಾದ ಕನ್ನಡ ಪರ ಹೋರಾಟಗಳ ಸಂಘಟನೆಗಳ ಜೊತೆಗೆ ಸಕ್ರಿಯವಾಗಿ ತೊಡಗಿಸಿಕೊಂಡು ಅದನ್ನು ಮಾಡಬೇಕು. ಸರ್ಕಾರ ಏನೋ ಕನ್ನಡವನ್ನು ಉಳಿಸಿ ಬೆಳೆಸೋದ್ರ ಬಗ್ಗೆ ಅಭಿವೃದ್ಧಿ ಪ್ರಾಧಿಕಾರ ಅಂಥೇಳಿ ಮಾಡಿದೆ. ಅದನ್ನ ಅಧ್ಯಕ್ಷರು ಭಾಷಣಗಳು ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ, ಸಕ್ರಿಯವಾಗಿ ಕನ್ನಡವನ್ನು ಒಂದು ಇದು ಮಾಡಬೇಕು. ನನ್ನ ತಿಳುವಳಿಕೆ ಮಟ್ಟಿಗೆ ಪುರುಷೋತ್ತಮ ಬಿಳಿಮಲೆಯವರು ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಈ ಬೇರೆ ಬೇರೆ ಘಟಕಕ್ಕೆ ಇದಕ್ಕೆ ಹೋಗಿ ಹೆಚ್ಚಿನ ನರಸಿಂಹಯ್ಯನವರು ಇದ್ದಾಗ ಒಂದಷ್ಟು ಮಾಡಿದರು. ಅವರು ಸ್ವಲ್ಪ ಎಲ್ಲ ಕಡೆ ಕಾರ್ಖಾನೆಗಳಿಗೆ ಹೋಗೋದು, ಅಲ್ಲಿ ಕನ್ನಡ ಚಟುವಟಿಕೆಗಳು ಹೆಚ್ಚಿಗೆ ಸಕ್ರಿಯವಾಗಿ ನಡೆಯುವಂಥ ಮಾಡಿದರು. ಅದು ಬಿಟ್ಟರೆ ಈಗ ಪುರುಷೋತ್ತಮ ಬಿಳಿಮಲೆಯವರು ಸ್ವಲ್ಪ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ಓದಿದ್ದೀನಿ ಮತ್ತು ಸುದ್ದಿಗಳೆಲ್ಲ ನೋಡಿದ್ದೀನಿ. ಅದು ಮುಖ್ಯವಾಗಿ ಯಾವುದೇ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟರೆ ಬೇರೆ ಯಾವುದೇ ಭಾಷೆ ದಬ್ಬಾಳಿಕೆ ಮಾಡಿ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋ ಅಂಥ ಇದ್ದದನ್ನು ನಾವು ವ್ಯವಸ್ಥಿತವಾಗಿ ಪ್ರತಿಭಟನೆ ಮಾಡಬೇಕು.